ಅಕ್ಕನ ಕೈಯಲ್ಲಿ ಅಕ್ಕ ಇವತ್ತು ಹೆವಿಯಾಗಿ ಚಟ್ನಿ ಮಾಡ್ತಾ ಇದ್ದಾರೆ. ನಾನು ನಮ್ಮ ನಾಯಿಗೆ ಅಡುಗೆ ಕೂಡ ಹಾಕಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾಯಿ ತಟ್ಟೆ ಅಲ್ಲೊಂದು ಇಲ್ಲೊಂದು ಮತ್ತೆ ಆ ಕಡೆ ಒಂದು ಇರ್ತದೆ. ಇವ್ರು ಯಾರು ಮಾಡಿದ್ರೋ ಗೊತ್ತಿಲ್ಲ, ಬೆಳಗ್ಗೆ ಎತ್ತಿ ಬಕೆಟ್ಗೆ ಹಾಕ್ಬಿಡ್ತಾರೆ. ಒಳ್ಳೇದೇ, ಆದರೆ ಬಕೆಟಲ್ಲಿ ನೀರು ಕೂಡ ಫುಲ್ ಗಲೀಜು ಆಗ್ಬಿಡ್ತದೆ. ಇವಾಗ ನಾವು ಕ್ಲೀನ್ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಬೇಕು ನಾಯಿಗೆ ದಿನಾಗಲೂ. ಪುಣ್ಯಾತ್ಮ ಪುಣ್ಯಾತ್ಮ. ಇಲ್ಲಿ ನೋಡ್ರ, ಇಲ್ಲೇ ಜುಮ್ಮಿ ಬ್ಲ್ಯಾಕಿ ಗುಂಡ ಡಿಸ್ಟರ್ಬಿಂಗ್ ಮಾಡ್ತೀಯಾ? ದಂಡ್ಪಿಂಡಗಳು ನೀವೆಲ್ಲ. ಓಕೆ, ಎಲ್ಲ ಗುಡ್ ಮಾರ್ನಿಂಗ್ ಹೇಳಿ. ಈ ಕಡೆ ಗುಡ್ ಮಾರ್ನಿಂಗ್ ಹೇಳ. ಅರ್ಥಾಯ್ತು. ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ದೋಸೆ ರೆಡಿ ಆಗ್ತೈತೆ. ಗೈಸ್, ನಾಳೆನೇ ಆ ಫಂಕ್ಷನ್ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಔಟ್ಫಿಟ್ ಚೆಕ್ ಮಾಡಿಸ್ಬೇಕು ಅಂತ. ಟ್ರೆಂಡ್ಸ್ ಯಾವ್ದಿದ್ರೆ ಈ ಕಡೆ ಯಾವ್ದು ಆಫರ್ಗಳು ಇಟ್ಟವ್ರೆ, ನಂಗೆ ಬೇಡ ಇದಾದ್ರೆ. ಇರಿಟೇಷನ್ ಕಣ್ರಿ. ಯೂಶಲ್ ಆಗಿ ಇದ್ರ ಫಂಕ್ಷನ್ಗೆಲ್ಲ ನಾವು ಜುಬ್ಬಾ ಪೈಜಾಮ ತಗೊಂತ ಇದ್ವಿ, ಪಂಚೆ ಮತ್ತೆ ಫಾರ್ಮಲ್ ಔಟ್ಫಿಟ್ ತಗೋತಾ ಇದ್ವಿ. ಆದ್ರೆ ಅವೆಲ್ಲ ರೆಗ್ಯುಲರ್ ಹಾಕೊಳಕ್ ಆಗ್ತಾ ಇರಲಿಲ್ಲ. ಒಂದ್ಸತಿ ಅದು ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಯಾವ್ದಾದ್ರು ಈ ತರ ಫಂಕ್ಷನ್ ಬಂದಾಗೆ ಹಾಕೊಳ್ಳೋದು. ಅಷ್ಟರಲ್ಲಿ ಸೈಜ್ ಅನ್ಸೈಜ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಇವಾಗ ಯಾವ್ದಾದ್ರು ಒಂದು ತಗೊಂಡ್ರೆ ಈ ತರ ಇಲ್ಲ, ರೆಗ್ಯುಲರ್ ಫಿಟ್ ಅಲ್ಲೇ ಡೈಲಿ ಯೂಸ್ ಆಗೋತಿರೋದು ಇಲ್ಲ ಫ್ಯೂಚರ್ ಯೂಸ್ ಆಗೋತಿರೋದು ಬಳಸ್ತಾ ಇದ್ವಿ, ರೆಗ್ಯುಲರ್ ಯೂಸ್ ಮಾಡುವಂಥದ್ದು. ಅದಕ್ಕೆ ನೋಡ್ತಾ ಇದ್ದೆ ನಮ್ಮ ಅಣ್ಣಲ್ಲಿ. ನಮ್ಮ ಮಮ್ಮಿ ಹೆಲ್ಮೆಟ್ ಇನ್ನೂ ರಿಪೇರಿ ಆಗಿಲ್ಲ. ಯಾಕಂದ್ರೆ ಈ ಕಡೆ ಇದು ಅಟ್ಯಾಚ್ಮೆಂಟ್ ಈ ಕಡೆ ಇರೋದು, ಈ ಕಡೆಗೆ ಎಲ್ಲೂ ಸ್ಟಿಕ್ ಇಲ್ಲ, ಅದಕ್ಕೆ ರೆಡಿ ಆಗಿಲ್ಲ. ನಷ್ಟಕ್ಕಾಗತ್ತೆ. ನಾನು ರಿಪೇರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಗಿಲ್ಲ ಅಷ್ಟೇ. ಸೊ ಇವಾಗ ನಾನು ಬಟ್ಟೆ ನೋಡೋಕೆ ಹೋಗಿದ್ವಿ, ಪ್ಲಾನ್ ಚೇಂಜ್ ಆಗಿದೆ, ಇನ್ನೊಂದು ಕಡೆ ಹೋಗ್ತಾ ಇದ್ವಿ ಅಕ್ಕಿ ಮನೆಗೆ. ಅಪರೂಪದ ಮುಳ್ಳಂದಿ ಬಾಬಾ. ನಾ ಇವಾಗ ಊಟ ಮಾಡ್ತಾ ಇದ್ಯಾ ನೀನು? ಊಟನ ನಾಷ್ಟನ ಇದು ಎರಡು ಒಳ್ಳೆ ಸೂಪರ್ ಅಣ್ಣ. ನೀನು ನನ್ನ ಕಂಪ್ನಿಗೆ ಬರ್ತಾ ಇದೆಯಾ? ಬರ್ತಾ ಕಳಿ ಅವರ್ಯೋ. ವೆಲ್ಕಮ್ ಟು ತೇಜ 2 ಬ್ಲಾಗ್ಸ್. ಎಷ್ಟು ಗಂಟೆಗೆ ಎದ್ದೆ? ನಾ ಇವತ್ತು ಬೇಗ ಎದ್ದೆ. ನಾರ್ಮಲ್ ಆಗಿ ಇರೋ ಟೈಮ್ಗಿಂತ ಒಂದು 2 ನಿಮಿಷ ಬೇಗ ಎದ್ದೆ. ಅಯ್ಯೋ ನಿನ್ ಮನೆ ಎಕ್ಕುಟ್ಟೋಗ. ಎಷ್ಟು ಗಂಟೆಗೆ ಇರುತ್ತೆ? 8 ಗಂಟೆ ಇರ್ಬೇಕು. ಎಷ್ಟು ಬೇಗ? 95 ಅಷ್ಟೇ. ನೀನ್ 12 ಗಂಟೆಗೆ ಎದ್ದ? 12:30. ಪ್ರತಾಪದ ತುಂಬಾ ಲೇಜಿ ಆಗ್ತಾಳೆ. ರಷ್ಯಾದಲ್ಲಿ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದೆಯಾ? ಹಂಗಾದ್ರೆ ಅಲ್ಲಿ ಹೇಳೋರೆಲ್ಲ ಕೇಳೋರಿಲ್ಲ. ಹೇಳೋರ್ ಕೇಳೋದ್ಕೊಂಡು 12 ಗಂಟೆಗೆ ಎದ್ದೇಳ್ತಾ ಇದೆಯಾ? ಆಬ್ಸೆಂಟೀಸ್ 95%. ಆಬ್ಸೆಂಟೀಸ್ 95%. ಓ, ಹಂಗಾರೆ ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಗುಡ್. ನನ್ನ ಗಾಡಿನಲ್ಲೇ ಬಿಟ್ಟು ಇವಾಗ ಎಲೆಕ್ಟ್ರಿಕ್ ಗಾಡಿ ತಗೊಂಡು ರೌಂಡ್ಗೆ ಅಂತ ಹೊರಟಿದ್ವಿ. ಗಾಯ್ಸ್, ನಿಮಿಷ ಇದು ಸ್ವಲ್ಪ ಸೈಡ್ ಹಾಕ. ಗೈಸ್, ಈ ಕಡೆ ಒಂದು ಒಳ್ಳೆ ವಿಜುವಲ್ ಕಣ್ಣಿಗೆ ಸಿಕ್ಕುವಂತ ಸೀನರಿ ಕಾಣಿಸ್ತು ಅಂತ ಸ್ಟಾರ್ಟ್ ಮಾಡಿದೀನಿ. ಹೆಂಗಿದೆ ಗೊತ್ತಾ ಸೀನರಿ? ನಾನೇ ನೋಡಿ ಶಾಕ್ ಆಗ್ಬಿಟ್ಟೆ. ಸಿನಿಮಾ ನೋಡ್ದಂಗೆ ಐ ಥಿಂಕ್ ಇಲ್ಲೇ ಅನ್ಸುತ್ತೆ ಇವರು SMR ಮತ್ತೆ ವರುಣರಾಜ್ ಅವರ ಮೋನಿಕಾ ಡ್ಯಾನ್ಸ್ ಆಡಿರೋದು ಇರ್ಬೇಕೇನು. ನೀರ್ ಹೆಂಗೆ ತುಂಬ್ಕೊಂಡ್ಬಿಡ್ತು? ಮಳೆ ಎಫೆಕ್ಟ್ ಇರ್ಬೇಕು. ಇಲ್ಲ, ಈ ಕಡೆನೆ ಗಣೇಶ ವಿಸರ್ಜನೆ ಮಾಡಿಸ್ತಾರೇನು ನೋಡಿ. ಜನ ಎಲ್ಲ ಬಂದು ಚಾನ್ಸ್ ಸಿಕ್ತು ಅಂದ್ರೆ ಕಸ ಕೊಟ್ಟೋಗ್ತಾರೆ. ಅದು ಒಳ್ಳೆ ಸೀನು ಬಾ. ಸೊ ಇಷ್ಟೊತ್ತಿಗೆ ಎಲ್ಲ ಸುತ್ತಾಡಿ ಯಾವ್ದೋ ಒಂದು ಐಟಮ್ ತಗೊಂಡು ಹೋಗಿದ್ವಿ. ಇದ್ರ ಹೆಸರು ಪುಡ್ಡಿಂಗ್ ಅಂತೆ. ಗೇಟ್ ಲಾಕ್ ಹಾಕ್ಬಿಟ್ಟವ್ರು ಇವರು. ಗೇಟ್ ತೆಗಿರೋ. ನನ್ನ 2 ಕೈ ಬಿಸಿ ಆಗ್ಬಿಟ್ಟದೆ. ಇನ್ನೂ ಕಷ್ಟ ಕೊಡ್ತಾ ಇದ್ಯಾ? ಗೇಟ್ ತೆಗಿ. ನಾನ್ ನಿನ್ ಕಾಲ್ ಮುಗಿಬೇಕಾ? ಅಜ್ಜಿ ಗೇಟ್ ತೆಗ್ಸ. ಅಜ್ಜಿ ನಾನ್ ನಿಮ್ಗೋಸ್ಕರ ನಮ್ಗೋಸ್ಕರ ಏನೆಲ್ಲ ತರಿಸ್ತಾ ಇದೀನಿ, ಮಾಡ್ತಾ ಇದೀನಿ. ಇವಾಗೇನ್ ತೆಗಿತಾ ಇಲ್ಲ. ಗೇಟ್ ತೆಗಿಯಲ್ಲ ಗೇಟು. ಏನೇದ್ ಗೊತ್ತಾ ಇದ್ರಲ್ಲಿ? ಇದ್ರಲ್ಲಿ? ಕಾಲ್ ಯಾಕೆ ಮುಗಿಬೇಕು? ಬಸ್ಕಿ ಅವತ್ತೇ ಹೊಡೆದ್ನಲ್ಲಿ, ಇನ್ನೆಷ್ಟು ಹೊಡಿಬೇಕೆ? ಮಾಡಲ್ಲ ಅವೆಲ್ಲ ಇಟ್ಕೊಂಡ್ಬಾರ್ದು. ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ಏನೇನೆಲ್ಲ ಹಾಕ್ತಾವ್ ನೋಡಿ. ಈ ಡೋರ್ ಬೇಡ ಓಪನ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ನಾನು ಈ ಕಡೆ ತೂಕ ಹೊತ್ಕೊಂಡಿದ್ದೀನಿ.
ಸೆನ್ಸ್ ಇಲ್ಲ, ಹ್ಯೂಮರ್ ಇಲ್ಲ, ಟ್ಯೂಮರ್ ಇಲ್ಲ. ಅವ್ರ ಕೈಯಲ್ಲ ಇದೆ ಬೀಗ. ಥ್ಯಾಂಕ್ ಯು ವರ್ಷಿತಾ, ನೀನ್ ಸಪೋರ್ಟ್ ಕಾಣಿಸ್ತಲ್ಲ ನಂಗೆ. ಏನ್ ಹಿಡ್ಕೊಂಡ್ಬಿಟ್ಟಂಗೆ ಗೊತ್ತು. ಏನ್ ಕಾಲ್ಕೊಂಡಿದ್ದು? ಇಲ್ಲಿ ಸಂಜೆ ಕಡೆ ಆಲ್ರೆಡಿ ಓಪನ್ ಮಾಡ್ತಾ ಇದ್ದೀರಾ, ಮತ್ತೆ ಓಪನ್ ಮಾಡ್ತೀಯಾ? ಇದೇನು ಅದು ಅದೇ ಇದು ಪುಟ್ಟಿಂಗ್ ಇಷ್ಟ. ಎಷ್ಟು ಜನ ಬರ್ತಾರ ಗೊತ್ತಾ ಫಂಕ್ಷನ್ಗೆ? ಕಾಲ್ಗೇನೆ ದೇವತ್ರ ಹಾಕೊಂಡ್ಬಿಟ್ಟಿದ್ಯಾ? ನನ್ ದೇವದ್ ಕಾಲ್ಗಳನ್ನ ಮುಟ್ಟೋದು ಇಲ್ಲ. ನೀನ್ ಮುಗಿಯೋದ್ರ ಬಗ್ಗೆ ಮಾತಾಡ್ತಾ ಇದೀಯ. ದೇವ ಅಲ್ಲಯ್ಯ, ದೇವ ದೇವ ಏನಂದ್ರೆ I bless you with 3 kids and with 1 wife. ಸಾಕಾ? ಸೊ ಟೋಟಲ್ 2 wives. ಸೊ ಟೋಟಲ್ 2 wives ಅಂತ ಹೇಳ್ತಾ ಇದೀಯ. ನೋಡು, ನಾಚಿಕೆ ಮಾನ ಮನೆಯದು ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ತಂದಿದ್ದೆ ತಡ ಆಗ್ಲೇ ಓಪನ್ ಮಾಡ್ಬಿಡ್ಲು. ನೀನ್ ತಿಂತೀಯ ತಾನೆ? ನಿನ್ ಹೆಸರು ಕಣ ನಾನು ತಿಂತೀನಿ ಬಾ. ಬೇಡ ಇರುತ್ತೆ ಉಪವಾಸ. ಆಪಲ್ ತಿಂದ ತಾನೆ? ಅದು ಒಂಥರ ಆಪಲ್ ರಿಲೇಟೆಡ್. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅದು. ನಮ್ಮ ಮನೆಗೆ ಗೆಸ್ಟ್ಗಳು ಆಗಮಿಸಲು ಶುರುವಾದ್ರು ಗೈಸ್. ವಿ ಹ್ಯಾವ್ ಅವರ್ ಫಸ್ಟ್ ಸೆಟ್ ಆಫ್ ಪೀಪಲ್. ಕಮನ್. ಸ್ಟೋರೇಜ್ ಆಗೋಯ್ತಾ? ವಾವ್ ಸೂಪರ್. ಇವಾಗ ರೆಕಾರ್ಡ್ ಮಾಡಕ್ ಸ್ಟೋರೇಜ್ ಆಗೋಯ್ತು ಅಂತ. ಅಯ್ಯೋ ನಂಗೆ ಯಾವ ಖುಷಿ ಆಗ್ಬಿಟ್ಟೆ. ಸ್ಟೋರೇಜ್ ಗೈಸ್, ಇವರಿಬ್ರು ಯಾರು ನೋಡ್ತವ್ರೆ ಗೊತ್ತಾ? ವರ್ಷಿತ ನೋಡ್ತವ್ರೆ. ಯಾಕಂದ್ರೆ ಅವಳೊಬ್ಳೆ ಸಿಂಗಲ್ ಹ್ಯಾಂಡೆಡ್ಲಿ ಶಾಮಿಯಾನೆಲ್ಲ ಅರೇಂಜ್ ಮಾಡಿಸ್ಕೊತಾಳೆ. ಬತ್ತೇನಾ ಲಿಫ್ಟ್ ಅಲ್ಲಿ? ಚಿಕ್ಕ ಮಕ್ಳೆಲ್ಲ ಸೇಫ್ ಮಾಡ್ತಾರಲ್ಲ ನಂಗೆ. ವರ್ಷಿತ ನಂಗೆ ಈ ಟೈಮಲ್ಲಿ ಈ ಜಾಗಕ್ಕೆ ಬಾ ಅಂತ ಹೇಳ್ತಾವಳಲ್ಲ, ಏನಿರ್ಬೋದು ಸೀನು? ಏನು? ಓಹೋ, ಕೇಕ್ ವಿಶೇಷ. ನನ್ನ ಬರ್ಡೇ ಕೇಕ್. ನಿನ್ ಬರ್ಡೇ ಕೇಕಾ? ನಿನ್ನ ಹೆಸರು ಐತಾನೆ ಅದ್ರಲ್ಲಿ? ವಾ, ಅದಕ್ಕೆ 2 ಕೇಕಾ? ಏನೈತಿ ಇದ್ರಲ್ಲಿ? ಕೇಕ್ ಅಲ್ಲ, ಮೈಸೂರು ಪಾಕು. ಆ ಹುಡ್ಗಲ್ಲ, ಬೇರೆ ಹುಡುಗಿನ ಫೋನ್ ಮಾಡಿ ಮಾತಾಡ್ತಿರ್ತೇನೆ. ಅವಾಗ ಆ ಹುಡುಗಿ ಸೀರೆ ಹೇಳಿದ್ ಕರೆಕ್ಟ್ ಆಗತ್ತೆ. ಏನ್ ಹೇಳುದು ನಮ್ಮ ನೋಡ್ಬಿಟ್ಟು ಕಿತ್ತೋಡ್ಕೊಂಡು ಹೋದ ಇರೋದ್ ಹೇಳ್ಬಿಡ್ತಾನೆ ಲಾಸ್ಟಿಗೆ ಪ್ರ್ಯಾಂಕ್ ಪ್ರ್ಯಾಂಕ್ ಅಂತ. ಏನಪ್ಪ ಏನನ್ನ ಹೇಳ್ತಾ ಇರಾ? ಯರ್ ಥಾಟ್ ಮೈಟ್ ಬಿ ರಾಂಗ್ ಇನ್ ಮೈ ಟಾಪಿಕ್. ಈ ಕಡೆ ಅರ್ಶನಕ್ಕ ಇದು. ಗೈಸ್, ಈ ಕಡೆ ಸ್ವಲ್ಪ ಅರ್ಶನಕ್ಕೆ ಅಂತ ಸ್ವಲ್ಪ ಪ್ರಿಪ್ರೇಷನ್ ನಡೀತಾವೆ. ನಮ್ ತಾತ ಏನೋ ಹೇಳಿತ್ತು, ನಾನು ಹೇಳ್ದ. ಇವರೆಲ್ಲ ಜಾಸ್ತಿ ಕಿರ್ಚಾಡ್ದಾರ, ಕೇಳ್ಸಲ್ಲ. ಏನೇನು ಹೇಳಿದ್ದು ಮಾಡ್ತಾ ಇದ್ದೀರಾ? ಏನ್ ಮಾಡ್ತೀರಾ ನೀವು ಕೆಲ್ಸಗಳು? ನಾನು ಓಡಿ ಬರ್ತಾ ಇದ್ದೀನಿ ಕೆಳಗಡೆಗೆ. ಏನ್ ಹೇಳ್ದೆ ಅಂತ ಒಂದ್ಸತಿ ಹೇಳ್ಬಿಡ್, ನಾನು ಬಂದ್ಬಿಡ್ತೀನಿ. ಕೈನೂರಿ ಇದೆ ನಿಮ್ಮ ಹತ್ರ? ಇಲ್ಲ ಅಂತ ನನ್ನ ಮನೇಲಿ ಐತಾ? ನನ್ನ ಹತ್ರ ಹುಡುಗಾರ ಕಟ್ಕೊಂಡಿದ್ದೀನಿ. ನಮ್ ಶಂಕರಣ್ಣ ಚಪ್ರಕ್ಕೆ ಹೂಗಳನ್ನೆಲ್ಲ ಯಾವ ತರ ಡಿಸೈನ್ ಮಾಡುತ್ತೆ ಅಂತ ಈಗ ಒಂದು 3, 2, 1 ಈ ತರ ಕಾಣಿಸ್ತಾ ಇರುತ್ತೆ. ಇದು ನೋಡಕ್ಕೆ ಎಷ್ಟು ಚೆನ್ನಾಗಿದ್ಯಾ? ಇನ್ ಕಟ್ಟೋದಕ್ಕೆ ಒಂದ್ ಸ್ವಲ್ಪ ಎಫರ್ಟ್ ತಗೊಂಡಿದ್ದಾರೆ. ನಾನಿವಾಗ ಈ ಕಡೆ ಇಬ್ರು ಚಿಕ್ಕ ಮಕ್ಕಳನ್ನ, ಆ ಕಡೆ ಇನ್ನೂ 3 ಜನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎಲ್ಗೆ ಹೋಗ್ತಾ ಇದೀನಿ ಗೊತ್ತಾ? ಪಕ್ಕದ ರೋಡಲ್ಲಿ ಗಣೇಶ ಕೊಡಿಸೋರಂತೆ. ಮೊದಲು ರಕ್ಷಣ್ ಜೊತೆನೆ ಹೋಗಿದ್ದೆ, ಮತ್ತೆ ಹೋಗ್ತಿದ್ದೆ. ಯಾರ ಜೊತೆ? ರಕ್ಷಣ್ ಯಾರು? ಪಕ್ಕದ ಮನೆ ಅವ್ರ ಜೊತೆ ಹೋಗಿದ್ದೆ. ನಂಗೆ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಸೊ ಇವಾಗ ನಾನು ಮತ್ತೆ ಆ ಕಡೆ ಒಂದ್ 3 ಜನ ಚಿಕ್ಕವರು ನಡ್ಕೊಂಡು ಹೋಗ್ತಾವ್ರಲ್ಲ, ಅವ್ರ ಜೊತೆ ದೇವ್ರ ದರ್ಶನ ಮಾಡಿ ಸ್ವಲ್ಪ ಪ್ರಸಾದ ಇಸ್ಕೊಂಡ್ಬಿಡೋಣ ಅಂತ ಹೋಗ್ತಾ ಇದೀನಿ. ಅಮ್ಮ ಕ್ಯಾಶ್ ಇಟ್ಕೊಂಡಿದ್ಯಾ? ಕ್ಯಾಶು ಮಾವ ಒಂದ್ 10 ರೂಪಾಯಿ ತಗೊಂಡ್ರಕಲ್ಲಮ್ಮ, ಮರ್ಯಾದೆ ತೆಗಿದ್ಯಾ ಅಮ್ಮ ನಂದು? ಏನಿಲ್ಲ ಬಿಡು. ಎಲ್ಲೇ ಹೋದ್ರು ಈ ತರ ಸ್ವಲ್ಪ ರೇರ್ ಆಗಿ ನೋಡ್ತಾ ಇರ್ತಾರ ನೀವು. ಅಲ್ಲಿ ನೋಡಿ ಟಾಪಲ್ಲಿ ಅಂಗಡಿಗಳ್ಗೆ ಹಾಕಿರ್ತಾರಲ್ಲ, ಅದೇ ತರ ಈ ಕಡೆ ಗಣೇಶ ಕೊಂಡಿಸಿದಾರೆ ಅಂದ್ಬಿಟ್ಟು ಒಂದ್ ಬೋರ್ಡ್ ಹಾಕವ್ರೆ. ಏನಕ್ಕೆ? ಈ ಒಂದು ದೊಡ್ಡ ಗಣೇಶ ಇಕ್ಕಿರೋದ್ರ ಜೊತೆಗೆ ಅಕ್ಕಪಕ್ಕ ಅವ್ರ ಮನೆಯವರೆಲ್ಲ ಇಕ್ಕಿರೋ ಚಿಕ್ಕ ಗಣೇಶ ಕೂಡ ಇಲ್ಲೇ ಸಬ್ಮಿಟ್ ಮಾಡಿದ್ದಾರೆ. ಕೊನೆಗೆ ಒಂದ್ ಒಳ್ಳೆ ಎಂಡಿಂಗ್ ಸಿಗ್ಲಿ ಅಂದ್ಬಿಟ್ಟು.
ನಾಳೆ ಎತ್ತಾರಂತೆ, ನಾಳೆ ಮೆರವಣಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀರು ಇಳಿಸ್ತಾರೆ. ನಾವು ಹೋಗಿ ನಮ್ಮ ಭಕ್ತಿ ತೋರಿಸಿದ್ವಿ, ಅವ್ರು ನಮ್ಮ ಭಕ್ತಿಗೆ ಮಿಚ್ಚಿ ಪ್ರಸಾದ ಕೊಟ್ಬಿಟ್ಟು ಕಳಿಸಿದ್ದಾರೆ. ಇವ್ರು ಹ್ಯಾಪಿ ಹೋಗಿ ಅದೇ ಪವಿತ್ರ ಅಂತ ಹೋಗಿ ಬೇಕಾದ್ರೆ ಪ್ರಸಾದ ತಿನ್ನಕ್ಕೆ ಅಂತಾನೆ ಹೇಳ್ತಾರೆ. ತಿನ್ನಕ್ಕೂ ಅಲ್ಲ, ತಿನ್ಸಕ್ಕೆ ನಾಯಿನ ನಿನ್ ಕೈಯಿಂದ ಎಲ್ಲ ತಿನ್ನಕ್ಕಾಗಲ್ಲ. ಏನಾರು ಹೊಸ ತಿನ್ಬಿಟ್ರೆ 4 ಜನ 4 ಮಾತಾಡ್ಬಿಡ್ತಾರೆ. ಮೂತಿಗೆ ಹಚ್ಕೊಂಡಿದ್ದೆ ಅದೆಲ್ಲ ಓವರ್ ಆಗಿ ಹಾಕೊಂಡ್ಬಿಟ್ಟಿದೆ. ನಿನ್ ಮೂತಿ ನೋಡ್ರೆ ಡಿಫ್ರೆಂಟ್ ಆಗಿ ಕಾಣಿಸ್ತೈತೆ. ತಿರ್ಗಿ ಕಡೆ ವರ್ಷಿ ಬಾರ್ಡ್ರಸ್ ಅಲ್ಲೇ ಓವರ್ ಆಗ್ಬಿಟ್ಟೈತೆ, ಲಿಪ್ಸ್ಗಿಂತ ಮೇಲ್ ಬಂದಂಗ ಅನ್ಸ್ತೈತೆ. ನಾನ್ ಡೌ ಮಾಡ್ದೆ ಕಡೆ ಕರೆಕ್ಟ್ ಆಗೈತೆ. ನನ್ನ ಮನೆಗೆ ತಗೊಂಡೈತೆ ಕೆಳಗಡೆ ಕಾಮನ್ ಕೊಡು, ಅಲ್ಲಿ ಇಡ್ಬೇಡ. ಸರಿ, ನೀವೇನ್ ಮನೆಗೆ ತಗೊಂಡೋಗ್ ಹೋಗ್ತೀಯ ಅಂತ ಹೇಳಿ. ಇದು ಎಷ್ಟನೇ ವರ್ಷ ಅಜ್ಜಿ ನಿಂಗೆ ಮ್ಯಾರೇಜ್ ಆಗಿ? ನಮ್ಗ ಇವಾಗ ನಿಂಗೆ 60. ಮದ್ವೆಗೆ 60 ಇಲ್ಲ ವಯಸ್ಸು 60? ವಯಸ್ಸು 64. 64? 68. 8 ವರ್ಷಕ್ಕೆ ಮದ್ವೆ ಆಗೋಯ್ತಾ? 68 ವಯಸ್ಸು. ನನಗೆ 60. ಅದಕ್ಕೆ ಮಾಡ್ತಾ ಇದ್ದೀನಿ. ಅನುಭವ ಹೇಗೆ ಅನಿಸ್ತಾ ಇದ್ದೀವಿ? ಆ ಟೈಮಲ್ಲಿ ಮಾಡಿದ ಮದ್ವೆಗೂ ಈ ಟೈಮ್ ಮದ್ವೆಗೂ ಇವಾಗ ಗ್ರ್ಯಾಂಡ್, ಸಿಂಪಲ್ ಆಗಿತ್ತಾ? ಸಿಂಪಲ್. ಗೈಸ್, ಮನೆ ಒಳಗಡೆಗೆ, ಮನೆ ಮೇನ್ ಡೋರ್ ಇದೆಯಲ್ಲ, ಆ ಕಡೆ ಈ ತರ ಡೆಕೋರೇಷನ್ ಮಾಡಿದ್ದಾರೆ. ಸಂಧ್ಯಾ ಇವ್ರು ಓಪನ್ ಮಾಡಕ್ಕೆ ಇಷ್ಟೊತ್ತು ಮಾಡ್ತಾರೆ. ಇವ್ ದೇರ್ ನಿಮ್ಮ ಮಾವ ಬಂದವ್ರೆ. ಮಾವ ಅಂದ್ರೆ ಸಾಕಪ್ಪ. ನೋಡ, ಹಂಗೆ ಫೋನು ರೆಡಿ, ಆಕ್ಷನ್. ಕಾರ್ ಜಸ್ಟ್ ಇವಾಗ ಕಾರ್ ಬಂದೆ, ಜಸ್ಟ್ ಇವಾಗ ಕಾರ್ ಹಿಂದೆ ಇಳಿತಾ ಇರ್ತಾರೆ ನೋಡು. ನಿಮ್ ಸೌತಿ ಹತ್ರ ಮಾತಾಡ್ಕೊಂಡು ಹೋಗು. ಯಾರು? ನಾನು? ಅಯ್ಯೋ, ಅದ್ ಯಾವ ತರ ಫ್ಲಾಟ್ ಆಗ್ತಾರೆ ಅಂತ ವಿಡಿಯೋ ಚೆಕ್ಔಟ್ ಮಾಡಿ. ಈ ಬ್ಯಾಕ್ ಡ್ರಾಪ್ ಇವಾಗೂ ನಾಳೆಗೂ ಗೊತ್ತಿಲ್ಲ. ಐ ಥಿಂಕ್ ಇವಾಗ ಇರಬೇಕು, ಶಾಸ್ತ್ರಕ್ಕೆ ಅಂತ ಕರೆಕ್ಟ್ ಆಗಿ ಮಾಡೋರು ನೋಡಿ. ಈ ಕಡೆ ಎಲ್ಲರೂ ರೆಡಿ ಆಗಿದ್ದಾರೆ. ಈ ಕಡೆ ಫೋನ್ ಅದೇ ಎಲ್ಲರ ಕಣ್ಣು ನಮ್ಮ ಮೇಲೆ ಇದೆ ಇವಾಗ. ಮೈಕ್ ಇಲ್ವಾ? ಬಟನ್ ಹಾಕುವಂತ ಇದೆ. ಏನಾದ್ರು ಜಿಮ್ಗೆ ಕೆಲಸ ಮಾಡಲ್ಲ ಸ್ವಲ್ಪ. ಈ ಶಾಸ್ತ್ರದಲ್ಲಿ ಹೆಣ್ಣೇನಿದ್ದಾರೆ ಅವರು ದೀಪ ಹಚ್ಬೇಕಂತೆ. ಸಂಜೆ ಕ್ಯಾಮ್ರಾಮನ್ ಕರೆಕ್ಟ್ ಫೋಕಸ್ ಕರ್. ನಾನು ಹಿಡಿಬೇಕಾ? ಇಡಿ ನೀನು ಹಿಡಿ. ಇವರೆಲ್ಲ ಮಾಡ್ತಾ ಇರೋದು ಕೂದ್ಲೆ ಇವೆಲ್ಲ ಬೇಂಡ್ ಸೀನ್ಸ್ ಹಾಕ್ಬೇಕು. ರೆಕಾರ್ಡ್ ಮಾಡಿ ಕೈ ಸುಟ್ಕೊಂಡೇನಕ್ಕ? ಸಂಜೆ ಕೈ ತೇಜ, ಯಾಕೋ ಇಲ್ಲೇ ಬ್ರೇಕಪ್ ಮಾಡೋ ತರ ಕಾಣ್ತಿದೀನಿ, ನೋಡ್ಕೋ. ಇಲ್ಲ ಸರಿ, ನೀನ್ ಯಾಕೆ ಸೀರಿಯಸ್ ಆಗ್ತೀಯ? ಮತ್ತೆ ಇವಾಗ್ಲೇ ಜಗಳ ತೆಗಿಬೇಡ, ಇನ್ನೂ ತುಂಬಾ ಟೈಮ್ ಇದೆ, ಸುಮ್ಮನಿರು. ಜಗಳ ಎಲ್ಲ ತೆಗಿದ್ಯಾ? ಅವನೆಲ್ಲ ಕೇಳ್ದೆ ರೆಸ್ಪಾನ್ಸ್ ಮಾಡಿದೆ ಅಷ್ಟೇ. ದೀಪದಿಂದ ದೀಪ ಬೆಳಲಿ ಪ್ಲೀಸ್. ಅಪ್ಪ, ನಾನು ಕರೆಕ್ಟ್ ಆಗಿರೋ ಗಂಡು ಹುಡುಕಿಲ್ಲಪ್ಪ. ನೀವಪ್ಪ ನಿಮ್ಮ ನಾನು ಹಚ್ಬೇಕಂತ. ಏನಾಗಲ್ಲ. ಸರಿ, ಕುಂಕುಮ ಇಲ್ಲ? ಬೇಗ ಏನತ್ತಮ್ಮ ಇರತ್ತಮ್ಮ, ಮತ್ತೆ ಮಾಡ್ತೇನೆ ನೀನು. ಇರ್ಲಿ ಬಿಡು, ಮತ್ತೆ ಮಾಡ್ತಿಲ್ಲ ತಾನೆ, ಬಿಡು. ಕುಂಕುಮ ಇಟ್ಕೊಡು ತೇಜ. ಹಚ್ಚಲೇ ಬೇಗ. ನಾನ್ ನೋಡು, ಒಂದೇ ಕಡ್ಡಿಲಿ ಹಚ್ಚಪ್ಪ ಬೇಗ ಮೊದ್ಲು. ಒಂದೇ ಒಂದು ಬೆಂಕಿ ಕಡ್ಡಿಲಿ 2 ದೀಪ ಹಚ್ತಾ ಇದ್ದೀನಿ. ಸಂಜೆ 2 ಬೆಂಕಿ ಕಡ್ಡಿಲಿ 1 ದೀಪ. ಗಟ್ಟಿ ಮಾಡೋದನ್ನ ಮಾಡುತ್ತಿದ್ದೆ, ಯಾಕೆ ಇವಾಗ ಹಿಂಗೆಲ್ಲ ಆಡ್ತಿದ್ಯಾ? ಸ್ಟೇಬಲ್ ಆಗಿರ್ಬೇಕು ನಿಜ. ಸ್ಟಾರ್ಟ್. ಕೆಳಗಡೆ ಕೂರ್ಸ್ಬೇಕಂತೆ. ನನ್ಸಾಗ್ತೈತೆ, ಎಲ್ರು ಅಡಿಗೆ ಆರೈಸಿ. ಸಂಜೆ ಖುಷಿನಾ? ಸುಮ್ಮನೆ ಹಿಂಗ್ ಬಂದ ನೋಡ್ಬೇಕಷ್ಟೇ. ನನ್ನ ಲೈಫ್ ಈ ತರ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂದ್ಬಿಟ್ಟು. ಆಯ್ತು, ಬಾ ವಿಡಿಯೋ ಮಾಡಿ ಈ ತರ ಸಿಚುವೇಶನ್ ಈಗ
ಈ ತರ ಆಗ್ಬೇಕು ಅಂತ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆಸೆ, ಬಟ್ ವಿಧಿಲಿಖಿತ ಅದಾಗಿಲ್ಲ ಗೈಸ್. ಘೋರವಾಗಿ ಇದು ಬದಲಾಗಿದೆ. ಒಂದು ಟ್ವಿಸ್ಟ್ ಟರ್ನ್ ತೋರಿಸ್ತೀನಿ. 3, 2, 1. ಓಕೆ, ಇದಾಗಿತ್ತು ಗೈಸ್ ದ ರಿಯಲ್ ಗಂಡು ಮತ್ತೆ ಹೆಣ್ಣಿನ ಕತೆ. ನಾವು ಜಸ್ಟ್ ಹೆಸರು ಮಾತ್ರ. ಈಗೆಲ್ಲ ಪೂಜೆ ಮಾಡ್ತಾ ಐತೆ, ಆಚಾರಗಳು ನಡೀತಾವೆ. ನಿಮ್ಮಲ್ಲಿ ಕೆಲವು ಜನ ಆಲ್ರೆಡಿ ಗೆಸ್ ಮಾಡಿದ್ರಿ ಇದೇ ಕತೆ ಅನ್ಬಿಟ್ಟು. ಎಲ್ಲರೂ ಪೂಜೆ ಆಗ್ತದೆ. ಈ ಕೈ ಮಾಡಿ ತುಂಬಾ ಹೆಚ್ಚಾಗಿದೆ. ನಮ್ ತಾತ ಕಾಲುಂಗ್ರನ ಒಳಗಡೆ ಯಾವ್ದೇನ ಅದು ಯಾರು ಲಿಖಂತ ಇರೋದು ಅಲ್ಲ, ಪಟಾಪಟಿ. ಸಿಕ್ಲಿ ನಿನ್ಗೆ ಗೈಸ್, ಈ ತರ ಏನಾದ್ರು ಫಂಕ್ಷನ್ ಆದಾಗ ಹುಡುಗಿರ್ ಮಾತ್ರ ಒಳ್ಳೆ ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ತಾರೆ. ಬಿಡಿ, ಅದು ಮಮ್ಮಿ ಎಫೆಕ್ಟ್, ಮಮ್ಮಿ ಹೇಳ್ಕೊಟ್ರಿದ್ದಕ್ಕೆ. ಹುಡುಗರು ಯಾರು ಫಾಲೋನೇ ಮಾಡಲ್ಲ. ಮೊದಲೇ ಏನ್ ಅನಿಸ್ತಿದೆ ನಿಮಗೆ? ಕದ್ದು ನನ್ನ ನೋಡುತ್ತುಂಟ ಕಣ್ಣು ನಿಂದೇನ. ಅದೆಷ್ಟು ಧೈರ್ಯವಾಗಿ ಹೇಳ್ತಾ ಇದೆಯಾ ನೋಡಿ ನೀನು. ನಾವು ಡೈಲಿ 11 ಗಂಟೆ 11:15 ಹಂಗೆ ಆಗ್ತೈತೆ. ಹಂಗೆ ನಮ್ಗೆ ಅಭ್ಯಾಸ. ಅವರೆಲ್ಲ ಬೈತಾರೇ ಏನಕ್ಕಂತ ತಮ್ಮ? ಟೈಮ್ ಆಗೋಯ್ತು, ನಿದ್ದೆ ಮಾಡೋ ಟೈಮಲ್ಲಿ ಏನ್ ಎದ್ಬಿಸ್ಕೊಂಡ್ ಕೂತಿದ್ದೀರಾ ಅಂತ ದಿನ ಇದ್ದಿರ್ತೀರಾ ತಮ್ಮ? ಯಾರು ದಿನ ಇದ್ದಿರ್ತೀರಾ ನೀವೆಲ್ಲ? ಕಡಿಮೆ ಮಾಡಿ ಸರಿ. ಎಷ್ಟು ಗಂಟೆಗೆ ಮಾಡಿದ್ರ ನನ್ನ ಮದ್ವೆ? ಕಷ್ಟಪಟ್ಟು ಕಣ್ಬಿಟ್ಕೊಂಡು ಆಮೇಲೆ ಹೋಗಿ ನಿದ್ದೆ ಮಾಡ್ರಿ. ನಿಮ್ ಶಾಸ್ತ್ರಕ್ಕೆ ಕ್ಯಾಮ್ರಾಮನ್ ಹತ್ರ ಬೈಟು ಟೀ ಎಲ್ಲ ಕೊಟ್ಟಿದ್ದೀನಿ. ಯಪ್ಪ ಇಲ್ಲಿ ತೂಗುಡಿಸ್ತಿದ್ರೆ ನಿನ್ ಗೊತ್ತಾ? ಫೋಟೋಸ್ ಎಲ್ಲ ಎಷ್ಟು ಗಂಟೆಗೆ ಹೋಗಿ ನಾಗರು ಮಾಡ್ಕೊಂಡ್ ಬಂದಿದ್ದ? ಎಷ್ಟು ಜನ ಬಂದಿದ್ರು? ಅದೇ ಏನ್ ಯಾವಾಗ್ಲೂ ಕುತ್ಕೊಳ್ತೀರಾ? ಔಟ್ ಆಫ್ ದ ಫ್ರೇಮ್, ಗೆಟ್ ಔಟ್. ಇರೋದು ಒಂದೇ ಕೈ ಕಾಣಲೆ. ಮೊದಲನೇ ಅರ್ಶನ ಗೈಸ್, ಮೊದಲನೇ ಅರ್ಶನ ಗಂಡು ಹೆಣ್ಣಿಗೆ. ಆಗೋಯ್ತು, ಸ್ಟಾರ್ಟ್ ಆಯ್ತು. ಎಲ್ಲ ಇನ್ಆಕ್ಟಿವ್ ಆಗ್ಬಿಟ್ಟವ್ರಿ. ಓಹೋ, ನಾನು ಹೆಂಗೆ ಅರ್ಶನ ತೆಕ್ಕೊಂಡ್ಮೇಲೆ ಹೆಂಗ್ ಕಾಣಿಸ್ತಾವ ನೋಡಿ. ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಅಂಡ್ ಹ್ಯಾಪಿ ಇನ್ಫಾರ್ಮೇಶನ್ ಗೈಸ್. ಅಂಡ್ ವಿಷಯ ನಂದೇನಿಲ್ಲ, ನಾನು ಸೇಫ್ ಆಗಿದ್ದೀನಿ. ಅವಳು ಆ ಕಡೆ ಪೀಸ್ ಆಗೋಳೆ, ಇನ್ನು ಎಂಥದ್ದಾಗಿಲ್ಲ. ಈ ಪವನ್ ಕೂಡ ಬಿಟ್ಟಿಲ್ಲ, ಅವನ್ ಕೂಡ ಶಾಸ್ತ್ರ ಮಾಡಿ ಬಂದ ಆ ಕಡೆ. ಇನ್ನು ನಾನೇ ಮಾಡಿಲ್ಲ. ಸಂಜೆ ಟೈಮ್ ಗೈಸ್. ಈ ಕಡೆ ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಆಶೀರ್ವಾದ ತಗೊಂಡ ನಾಯನಜ್ಜಿ ಬಲ್ಕಪ್ಪವಿ ಅಕ್ಕಪಕ್ಕ ಇರೋದೆಲ್ಲ ಬಲ್ಕಪ್ಪವಿ ಹೇಳ್ತೀನಿ. ಹೃದಯದ ಜೋರ ಚೆಲುವ ರಾಜಕುಮಾರ. ನಮ್ಮ ಅಜ್ಜಿ ತಾತ ಅರ್ಶನ ಶಾಸ್ತ್ರ ಎಲ್ಲ ನಾವು ನೋಡೇ ಇರ್ಲಿಲ್ಲ, ಮಾಡೇ ಇರ್ಲಿಲ್ಲ. ಸೊ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಿದ್ದು ಇದೆಲ್ಲ ನಮ್ಗೆ ಸಿಕ್ಕಾಬಟ್ಟೆ ಖುಷಿ ತಂದಿದೆ. ನಾವ್ ಇದನ್ನ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ನೋಡಿದೀವಿ. ಫ್ಯಾಮಿಲಿ ಸ್ಕ್ರಿಪ್ಟ್ ಏನ್ ಮಾಡ್ಬೋದಿತ್ತು, ನಿಮ್ಗೊಂಚೂರು ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ನಾವು ಒಂದು ಸ್ಕ್ರಿಪ್ಟ್ ಮಾಡಿ ಅದನ್ನ ಸ್ಕ್ರಿಪ್ಟೆಡ್ ಅಂತಾನೆ ಹಾಕಿದೀನಿ. ಸೊ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ನಮ್ಮ ಅಜ್ಜಿ ತಾತ ಖುಷಿ ನೋಡಿ ನಾವು ಫುಲ್ ಖುಷಿ ಅನ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಅಂಡ್ ಬೇಗ ತೇಜ ಅಕೌಂಟ್ ಅಲ್ಲಿ 100K ಮಾಡೋಣ. ಹಿಂಗೆ ನೀವು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ, ನೀವು ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಸೊ ಬೇಗ ತೇಜ ಅಕೌಂಟ್ ಅಲ್ಲಿ 100K ಮಾಡೋಣ ನಾವು, ಓಕೆನಾ? ಓಕೆ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗುವ ಅಷ್ಟೇ ವಿಷಯ. ಪೀಸ್.